EPFO ನೌಕರರೇ, ಕಾರ್ಮಿಕರೇ, ನಿವೃತ್ತ ನೌಕರರೇ, ಪಿಂಚಣಿದಾರರೇ, ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಕೇಂದ್ರ ಸರ್ಕಾರ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಏನು ಗುಡ್ ನ್ಯೂಸು, ಯಾರಿಗೆಲ್ಲ ಉಪಯೋಗ ಆಗತ್ತೆ ಅಂತ ಹೇಳೋದಾದರೆ, KSRTC ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು, EPFO ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಕೇಂದ್ರ ಬಜೆಟ್ ಮುಂದಿನ ತಿಂಗಳು 1ನೇ ತಾರೀಕು ಫೆಬ್ರವರಿ 1ರಂದು ಮಂಡನೆ ಆಗುತ್ತೆ. ಈ ಬಜೆಟ್ನಲ್ಲಿ EPFO ಮಿನಿಮಮ್ ಪೆನ್ಷನ್ಗಾಗಿ EPFO ಇಲಾಖೆಗೆ 50,000 ಕೋಟಿ ರೂಪಾಯಿ ನಿಗದಿಯಾಗತ್ತೆ. 50,000 ಕೋಟಿ ರೂಪಾಯಿ ನಿಗದಿ ಆದರೆ ಪ್ರತಿಯೊಬ್ಬರಿಗೂ ಕೂಡ 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡ್ಬೋದು. ಅದ್ರ ಜೊತೆಯಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನಿವೃತ್ತ ನೌಕರರು ಹಾಗೂ ನೌಕರರಿಗೆ ಭಾರಿ ಲಾಭಕರವಾದ ಒಂದು ಸುದ್ದಿ ಇದೆ. ಈ ಎಲ್ಲ ಸುದ್ದಿಗಳನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇನ್ನೇನು ಕೇಂದ್ರ ಸರ್ಕಾರದ ಯೂನಿಯನ್ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಯೂನಿಯನ್ ಬಜೆಟ್ನಲ್ಲಿ EPFO ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು, ಕಾರ್ಮಿಕರು ಹಾಗೂ ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಬಜೆಟ್ನಲ್ಲಿ ಏನು ಸಿಗ್ಬೋದು? ಒಂದು ಮಾಹಿತಿಯ ಪ್ರಕಾರ ಬಜೆಟ್ನಲ್ಲಿ EPFO ಇಲಾಖೆಗೆ 50,000 ಕೋಟಿ ರೂಪಾಯಿಗಳ ನಿಗದಿ ಮಾಡುವಂಥ ಸಾಧ್ಯತೆ ಇದೆ. ಕಳೆದ ಬಜೆಟ್ನಲ್ಲಿ 11,000 ಕೋಟಿಯನ್ನು ನಿಗದಿ ಮಾಡಿದರು. ಈಗ 50,000 ಕೋಟಿ ರೂಪಾಯಿ ನಿಗದಿಗೊಳಿಸುವಂಥ ಸಾಧ್ಯತೆ ಇದೆ. 50,000 ಕೋಟಿ ಏನಾದರೂ ನಿಗದಿ ಆದರೆ ನಿವೃತ್ತ ನೌಕರರು, ಪಿಂಚಣಿದಾರರು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಮಿನಿಮಮ್ ಪೆನ್ಷನ್ನು 7,500 ರೂಪಾಯಿ ಕೊಡುವಂಥ ಕನಸುಗಳು ಈಡೇರ್ಬೋದು. ಬಜೆಟ್ರಿ ಹೆಲ್ಪು ಅನ್ನು ಕೇಂದ್ರ ಸರ್ಕಾರ 50,000 ಕೋಟಿಯನ್ನು ನಿಗದಿ ಮಾಡಿದ್ದೇ ಆದರೆ ಆಗ ಎಲ್ಲರಿಗೂ ಕೂಡ ಮಿನಿಮಮ್ ಪೆನ್ಷನ್ ಹೆಚ್ಚಳ ಆಗುತ್ತೆ. ಈ ಬಗ್ಗೆ ನೌಕರರು ಹಾಗೂ ನಿವೃತ್ತ ನೌಕರರು ಬಹಳ ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾಯಿದ್ರು. ಬಜೆಟ್ನಲ್ಲಿ ನಮಗೆ ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡಲೇಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ನಿವೃತ್ತ ನೌಕರರು, ಪಿಂಚಣಿದಾರರು ಕೇಂದ್ರ ಸರ್ಕಾರದ ಸಚಿವರುಗಳನ್ನು ಭೇಟಿ ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರನ್ನು ಕೂಡ ಭೇಟಿ ಮಾಡಿ ಈ ಬಜೆಟ್ನಲ್ಲಿ ನಮಗೆ 50,000 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಬೇಕು. 50,000 ಕೋಟಿ ರೂಪಾಯಿಗಳು ನಿಗದಿ ಆದರೆ ನಮ್ಮ ಮಿನಿಮಮ್ ಪೆನ್ಷನ್ ಈಗಿರುವಂಥ 1,000 ರೂಪಾಯಿಯಿಂದ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಆಗತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮನವಿಗೆ ಕೇಂದ್ರ ಸಚಿವರು ಹಾಗೂ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವೀಯ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭರವಸೆಯ ಮಾತುಗಳನ್ನು ಆಡಿದರೆ ಇನ್ನೇನು ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಆಗುತ್ತೆ. ಈ ಬಜೆಟ್ನಲ್ಲಿ ಎಷ್ಟು ಹಣವನ್ನು ನಿಗದಿ ಮಾಡ್ತಾರೆ, ಈ ಹಣ ನಿಗದಿ ಮಾಡಿದ್ರ ಮೇಲೆ ನಮ್ಮ ಮಿನಿಮಮ್ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಸುದ್ದಿಗಳು ನಿಂತಿದೆ. ಹಾಗಾಗಿ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ, ಆಶಾಭಾವನೆಯಿಂದ ವೆಯ್ಟ್ ಮಾಡೋಣ, ಕೇಂದ್ರ ಸರ್ಕಾರದ ಮೇಲೆ ಭರವಸೆ ಇಟ್ಟು ವೆಯ್ಟ್ ಮಾಡೋಣ. ಅಲ್ಲಿ ಕೊಟ್ಟಿಲ್ಲ ಅಂದಾಗ ನಮ್ಮ ಮುಂದಿನ ಮಾರ್ಗವನ್ನು ಯಾವುದು ಅನ್ನೋದನ್ನು ನಾವು ನಿರ್ಧಾರ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇರುತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ಕಾರ್ಮಿಕರು, ನೌಕರರು, ಪಿಂಚಣಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತ ತಿಳಿಯೋಣ ಬನ್ನಿ. ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಸುದ್ದಿಯ ಜೊತೆಯಲ್ಲಿ PF ಖಾತೆಯಲ್ಲಿರುವಂಥ ಒಟ್ಟು ಮೊತ್ತವನ್ನು ಆಧರಿಸಿ ಬಡ್ಡಿ ದರವನ್ನು ಲೆಕ್ಕಾಚಾರ ಮಾಡ್ತಾರೆ. ಈ ಬಜೆಟ್ನಲ್ಲಿ ನಿರೀಕ್ಷೆಯಂತೆ PF ಬಡ್ಡಿ ದರ 10% ಹೆಚ್ಚಾದರೆ PF ಖಾತೆಯಲ್ಲಿರುವಂಥ 6 ಲಕ್ಷದವರೆಗೂ ಪಿಂಚಣಿಗೆ EPFO ಸದಸ್ಯರಿಗೆ 60,000 ರೂಪಾಯಿವರೆಗೂ ಬಡ್ಡಿ ಸಿಗುವಂಥ ಸಾಧ್ಯತೆ ಇದೆ. ಇದರಿಂದಾಗಿ PF ದರ ಹೆಚ್ಚಳದಿಂದಾಗಿ EPFOದ ಸುಮಾರು 8 ಕೋಟಿ ಸದಸ್ಯರಿಗೆ ನೇರವಾಗಿ ಲಾಭ ಆಗತ್ತೆ, ಭಾರಿ ಲಾಭ ಆಗತ್ತೆ. ಕೇಂದ್ರ ಟ್ರಸ್ಟ್ CBT ಸಭೆಯಲ್ಲಿ ಬಡ್ಡಿ ದರದ ಬಗ್ಗೆ ನಿರ್ಧಾರಗಳು ಆಗತ್ತೆ.
ಬಡ್ಡಿ ದರ ಶೇಕಡ 10ರಷ್ಟು ಹೆಚ್ಚಳ ಆಗೋದ್ರ ಬಗ್ಗೆ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿಗಳು ಬಂದಿಲ್ಲ. ಕಳೆದ ವರ್ಷ ಬಜೆಟ್ನಲ್ಲಿ ಬಜೆಟ್ರಿ ಬೆನಿಫಿಟ್ಸ್ ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡ್ರು ಕೂಡ ಬರೀ 11,000 ಕೋಟಿ ನಿಗದಿ ಮಾಡಿದರು. ಕಳೆದ ಹಣಕಾಸು ವರ್ಷದಲ್ಲಿ PF ಮೇಲಿನ ಬಡ್ಡಿ ದರ 8.25% ನೀಡಲಾಗಿತ್ತು. ವಾಸ್ತವಿಕವಾಗಿ 1.7 ಬಡ್ಡಿ ದರ ಹೆಚ್ಚಳಕ್ಕೆ ಕೇಂದ್ರ ಹಣಕಾಸು ಇಲಾಖೆ ಸಮ್ಮತಿ ಸೂಚಿಸಿದರೆ PF ಬಡ್ಡಿ ದರ 10% ಹೆಚ್ಚಳ ಆಗುತ್ತೆ, ಅಂದರೆ ಶೇಕಡ 10ರಷ್ಟು ಆಗುತ್ತೆ. ಇದು ಕೋವಿಡ್-19 ನಂತರ ಅತಿ ದೊಡ್ಡ ಹೆಚ್ಚಳ ಆಗುತ್ತೆ. ಕೇಂದ್ರ ಸರ್ಕಾರ 2025-26ನೇ ಬಜೆಟ್ನಲ್ಲಿ PFನ ಬಡ್ಡಿ ದರವನ್ನು ಏರಿಸಿದರೆ EPFO ಸದಸ್ಯರ ಭವಿಷ್ಯ ನಿಧಿ ಮೊತ್ತಕ್ಕೆ ಉತ್ತಮ ಬೂಸ್ಟನ್ನು ಕೊಡುತ್ತೆ, ಉತ್ತಮ ಹೈಕ್ ಕೊಡುತ್ತೆ. ಇದರಿಂದಾಗಿ PF ಮೊತ್ತದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆಯನ್ನು ನಿರೀಕ್ಷಿಸಬಹುದು. ಕೇಂದ್ರ ಸರ್ಕಾರ ಯೂನಿಯನ್ ಬಜೆಟ್ನಲ್ಲಿ ಈ ನಿರ್ಧಾರವನ್ನು ತಕ್ಷಣ ಕೈಗೊಂಡ್ರೆ ಪ್ರತಿಯೊಬ್ಬ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಇದರಿಂದ ಭಾರಿ ಲಾಭ ಆಗತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನು ಕೈಗೊಂಡು ಕೋಟ್ಯಾಂತರ ನಿವೃತ್ತ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರದ EPFO ಬಡ್ಡಿ ದರವನ್ನು ಪರಿಷ್ಕರಿಸಿದರೆ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಇದರಿಂದ ಲಾಭ ಆಗತ್ತೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ EPFOದ ಬಡ್ಡಿ ದರವನ್ನು ಈಗಿರುವಂಥ 8.25%ಇಂದ 10%ಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇದರಿಂದಾಗಿ ನೌಕರರು ಯಾರ್ಯಾರು ಹಣವನ್ನು ಇಟ್ಟಿದ್ದಾರೆ ಅವರೆಲ್ಲರಿಗೂ ಲಾಭ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮ ಖಾತೆಯಲ್ಲಿ ಒಂದು 5 ಲಕ್ಷ ರೂಪಾಯಿ ಹಣ ಇತ್ತು ಅಂದರೆ ವರ್ಷಕ್ಕೆ ಒಂದು 50,000 ರೂಪಾಯಿ ಬಡ್ಡಿ ಸಿಗತ್ತೆ. ಅದೇ ರೀತಿ ಒಂದು 6 ಲಕ್ಷ ಇಟ್ಟರೆ 60,000 ರೂಪಾಯಿ, ಹೀಗೆ ಬಡ್ಡಿ ದರ ಸಿಗತ್ತೆ. ಇದರಿಂದಾಗಿ ನಮ್ಮ ರಿಟೈರ್ಮೆಂಟ್ ಲೈಫಲ್ಲಿ ನಮಗೆ ಉಪಯೋಗ ಆಗತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಗಮನ ಹರಿಸಿ ಯೂನಿಯನ್ ಬಜೆಟ್ 2026ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಹಾಗೂ ಕೇಂದ್ರದ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯಾ ಅವರು EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರು, ನಿವೃತ್ತ ನೌಕರರು, KSRTC ನೌಕರರ ಬಾಳಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಮಿನಿಮಮ್ ಪೆನ್ಷನನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡೋದಕ್ಕಾಗಿ 50,000 ಕೋಟಿ ರೂಪಾಯಿ ಬಜೆಟ್ರಿ ಬೆನಿಫಿಟ್ಸನ್ನು ಕೊಡಬೇಕು. ಯಾಕೆಂದರೆ ಇಂಡಿಯಾದ ಬಜೆಟ್ಟು ಸುಮಾರು 46 ಲಕ್ಷ ಕೋಟಿ ಇದೆ. ಅದರಲ್ಲಿ 50,000 ಕೋಟಿ ಅಂದರೆ ಏನು ದೊಡ್ಡ ವಿಚಾರ ಅಲ್ಲ. ಕೊಡೋ ಮನಸ್ಸಿದ್ರೆ ಖಂಡಿತವಾಗಿ ಕೋಟ್ಯಾಂತರ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ನೌಕರರ ಮನವಿಯನ್ನು ಪರಿಗಣಿಸಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ತೆಗೆದಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದರ ಜೊತೆಯಲ್ಲಿ EPFO ನೌಕರರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು. 2014ರಲ್ಲಿ ಹೆಚ್ಚಳವಾದಂಥ ಮಿನಿಮಮ್ ಪೆನ್ಷನ್ ಇದುವರೆಗೂ ಹೆಚ್ಚಳ ಆಗಿಲ್ಲ. ಆಗಲೇ 12 ವರ್ಷ ಕಳೆದೋಯ್ತು, ಆದರೂ ಹೆಚ್ಚಳ ಆಗಿಲ್ಲ. ಹಾಗೂ ಅರ್ಹರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.